ವಾರ್ತಾಭಾರತಿ ಟಾಪ್ 20 ನ್ಯೂಸ್ಗೆ ಸ್ವಾಗತ. ಇವತ್ತಿನ ಪ್ರಮುಖ ಸುದ್ದಿಗಳ ಹೈಲೈಟ್ ನಿಮಗಾಗಿ ಇಲ್ಲಿವೆ. ದಿಲ್ಲಿ ವಿವಿ ಅಧೀನದ ಕಾಲೇಜಿಗೆ ಸಾವರ್ಕರ್ ಹೆಸರು, ಕಾಂಗ್ರೆಸ್ ವಿರೋಧ. ದಿಲ್ಲಿ ವಿವಿಯ ಅಧೀನದ ಕಾಲೇಜಿಗೆ ಸಾವರ್ಕರ್ ಹೆಸರನ್ನ ನಾಮಕರಣ ಮಾಡುವ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಕಾಂಗ್ರೆಸ್ ಖಂಡನೆ. ಹೊಸ ಕಾಲೇಜಿಗೆ ಮನಮೋಹನ್ ಸಿಂಗ್ ಹೆಸರಿಡೋಕೆ ಎನ್ಎಸ್ಯುಐ ಒತ್ತಾಯ. ಅಜ್ಮೀರ್ ಉರುಸ್ಗೆ ಚಾದರ್ ಕಳಿಸಿಕೊಟ್ಟ ಪ್ರಧಾನಿ ಮೋದಿ. ಸೂಫಿ ಸಂತ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಅಜ್ಮೀರ್ ದರ್ಗಾಕ್ಕೆ ಚಾದರನ್ನ ಉಡುಗೊರೆಯಾಗಿ ಕಳಿಸಿಕೊಟ್ಟ ಪ್ರಧಾನಿ ನರೇಂದ್ರ ಮೋದಿ. ಅಜ್ಮೀರ್ ದರ್ಗಾದ ವಿಚಾರದಲ್ಲಿ ಹಿಂದೂ ಸೇನೆ ವಿವಾದ ಎಬ್ಬಿಸಿ ಕೋರ್ಟ್ ಮೆಟ್ಟಿಲೇರಿರುವ ಬೆನ್ನಲ್ಲೇ ಈ ಬೆಳವಣಿಗೆ. ಚಿಲಿಯಲ್ಲಿ ಪ್ರಬಲ ಭೂಕಂಪನ 6.1ರ ತೀವ್ರತೆ ದಾಖಲು. ದಕ್ಷಿಣ ಅಮೆರಿಕ ಖಂಡದ ಚಿಲಿ ದೇಶದಲ್ಲಿ ರಿಕ್ಟರ್ ಮಾಪಕದಲ್ಲಿ 6.1ರ ತೀವ್ರತೆಯ ಭೂಕಂಪನ, 104 ಕಿಲೋಮೀಟರ್ ಆಳದಲ್ಲಿ ಕಂಪನದ ಕೇಂದ್ರಬಿಂದು ಪತ್ತೆಯಾಗಿದೆ ಎಂದ ಯುರೋಪಿಯನ್ ಮೆಡಿಟರೇನಿಯನ್ ಭೂಕಂಪನ ಕೇಂದ್ರ. ಮರಾಠಿ ಭೋಜ್ಪುರಿ ಹಾಡಿಗಾಗಿ ಸಂಘರ್ಷ, ಓರ್ವ ಮೃತ್ಯು. ಮಹಾರಾಷ್ಟ್ರದ ಮೀರಾ ರೋಡ್ನಲ್ಲಿ ಹೊಸ ವರ್ಷಾಚರಣೆ ವೇಳೆಯಲ್ಲಿ ಮರಾಠಿ ಮತ್ತು ಭೋಜ್ಪುರಿ ಹಾಡಿಗಾಗಿ ಎರಡು ಗುಂಪುಗಳ ನಡುವೆ ಸಂಘರ್ಷ, ವಾಕ್ಸಮರ ತಾರಕಕ್ಕೇರಿ ಹೊಡೆದಾಟ, ಓರ್ವನ ಕೊಲೆಯಲ್ಲಿ ಜಗಳ ಅಂತ್ಯ. ಮನಮೋಹನ್ ಸಿಂಗ್ ಸ್ಮಾರಕಕ್ಕೆ 2 ಸ್ಥಳ ಗುರುತಿಸಿದ ಕೇಂದ್ರ ಸರ್ಕಾರ. ಮಾಜಿ ಪ್ರಧಾನಿ ದಿವಂಗತ ಡಾ ಮನಮೋಹನ್ ಸಿಂಗ್ ಅವರ ಸ್ಮಾರಕ ನಿರ್ಮಿಸೋಕೆ ರಾಷ್ಟ್ರೀಯ ಸ್ಮೃತಿ ಸ್ಥಳ ಆವರಣದಲ್ಲಿ 2 ಸ್ಥಳ ಗುರುತು. ಗೃಹ ನಿರ್ಮಾಣ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಉನ್ನತ ಮಟ್ಟದ ಸಭೆಯಲ್ಲಿ ಪ್ರಸ್ತಾಪ. ಅಂತಿಮ ಟೆಸ್ಟ್, ಮತ್ತೊಮ್ಮೆ ಭಾರತದ ಬ್ಯಾಟರ್ಗಳ ವೈಫಲ್ಯ. ಸಿಡ್ನಿಯಲ್ಲಿ ನಡೆದಿರುವ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ 5ನೇ ಮತ್ತು ಅಂತಿಮ ಟೆಸ್ಟ್. ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ತಂಡ 185 ರನ್ಗಳಿಗೆ ಆಲ್ಔಟ್. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಿಸಿಯೂಟದ ಕುಕ್ಕರ್ ಸ್ಫೋಟ, ಇಬ್ಬರಿಗೆ ಗಾಯ. ತುಮಕೂರಿನ ಸರ್ಕಾರಿ ಪ್ರೌಢಶಾಲೆಯ ಅಡುಗೆ ಕೋಣೆಯಲ್ಲಿ ಕುಕ್ಕರ್ ಸ್ಫೋಟ, 2 ಅಡುಗೆ ಸಿಬ್ಬಂದಿಗೆ ಗಾಯ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಪುರವರ ಗ್ರಾಮದಲ್ಲಿ ನಡೆದ ಘಟನೆ. ದಕ್ಷಿಣ ಕೊರಿಯಾ ಅಧ್ಯಕ್ಷರ ಬಂಧನಕ್ಕೆ ತನಿಖಾಧಿಕಾರಿಗಳ ದೌಡು. ಹಲವು ಸಮನ್ಸ್ಗಳಿಂದ ತಪ್ಪಿಸಿಕೊಂಡ ದಕ್ಷಿಣ ಕೊರಿಯಾ ಅಧ್ಯಕ್ಷ ಯೂನ್ ಸುಕ್ ಯೋಲ್ಗೆ ಬಂಧನದ ವಾರೆಂಟ್. ಯೂನ್ ಬಂಧಿಸೋಕೆ ಸಿಯೋಲ್ಗೆ ಧಾವಿಸಿದ ದಕ್ಷಿಣ ಕೊರಿಯಾ ತನಿಖಾಧಿಕಾರಿಗಳು, ಅಧ್ಯಕ್ಷರ ಬಂಧನಕ್ಕೆ ತಡೆಯೊಡ್ಡಿದ ಬೆಂಬಲಿಗರು. ಅದಾನಿ ವಿರುದ್ಧದ ಪ್ರಕರಣ, ಜಂಟಿ ವಿಚಾರಣೆಗೆ ನ್ಯೂಯಾರ್ಕ್ ಕೋರ್ಟ್ ಆದೇಶ. ಉದ್ಯಮಿ ಗೌತಮ್ ಅದಾನಿ ಮತ್ತು ಇತರರ ವಿರುದ್ಧದ 3 ಪ್ರಕರಣಗಳನ್ನು ಜಂಟಿ ವಿಚಾರಣೆ ನಡೆಸೋಕೆ ನ್ಯೂಯಾರ್ಕ್ ಕೋರ್ಟ್ ಆದೇಶ. ವಿದ್ಯುತ್ ವಿತರಣಾ ಕಂಪನಿಗಳಿಂದ ಸೌರಶಕ್ತಿ ಒಪ್ಪಂದಗಳನ್ನು ಪಡೆಯೋಕೆ ಲಂಚ ಪಾವತಿಸಿದ್ದಾರೆ ಅಂತ ಆರೋಪಿಸಿದ್ದ ಯುಎಸ್ ಪ್ರಾಸಿಕ್ಯೂಟರ್ಗಳು. ಲಾರೆನ್ಸ್ ಬಿಷ್ಣೋಯ್ ಸಂದರ್ಶನ ಪ್ರಕರಣ, ಡಿಎಸ್ಪಿ ವಜಾ. ಪೊಲೀಸ್ ಕಸ್ಟಡಿಯಲ್ಲಿದ್ದ ದರೋಡೆಕೋರ ಲಾರೆನ್ಸ್ ಬಿಷ್ಣೋಯ್ ಸಂದರ್ಶನವನ್ನು ರೆಕಾರ್ಡ್ ಮಾಡೋಕೆ ಅನುಕೂಲ ಮಾಡಿಕೊಟ್ಟ ಆರೋಪ. ಡಿಎಸ್ಪಿ ಗುರ್ಶೇರ್ ಸಿಂಗ್ ಸಂಧೂರನ್ನ ಸೇವೆಯಿಂದ ವಜಾಗೊಳಿಸಿದ ಪಂಜಾಬ್ ಸರ್ಕಾರ. ಮಹಾರಾಷ್ಟ್ರದಲ್ಲಿ ಮತ್ತೆ ನಡೆಯಲಿದೆಯಾ ಮಹಾಮೈತ್ರಿ ಬದಲಾವಣೆ? ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ರನ್ನ ದೇವಭಾವು ಅಂತ ಪ್ರಶಂಸಿಸಿದ ಶಿವಸೇನಾ ಉದ್ಧವ್ ಠಾಕ್ರೆ ಪಕ್ಷದ ಮುಖವಾಣಿ ಸಾಮ್ನಾ. ಗಡ್ಚಿರೋಲಿಯಲ್ಲಿ 11 ನಕ್ಸಲರು ಶರಣಾದ ಬೆನ್ನಿಗೆ ಅಲ್ಲಿಗೆ ಭೇಟಿ ನೀಡಿದ ಸಿಎಂ ಫಡ್ನವೀಸ್ಗೆ ಶಹಬಾಸ್ ಎಂದ ಶಿವಸೇನಾ ಉದ್ಧವ್ ಪಕ್ಷ. ಆಮ್ ಆದ್ಮಿ ಪಕ್ಷವನ್ನ ದಿಲ್ಲಿ ಮೇಲೆರಗಿದ ಆಪತ್ತು ಎಂದ ಪ್ರಧಾನಿ. ಆಮ್ ಆದ್ಮಿ ಪಕ್ಷದ ವಿರುದ್ಧ ಪ್ರಧಾನಿ ಮೋದಿ ತೀವ್ರ ವಾಗ್ದಾಳಿ. ಮಾಜಿ ಸಿಎಂ ಕೇಜ್ರಿವಾಲ್ರನ್ನ ಖಟ್ಟರ್, ಅಪ್ರಾಮಾಣಿಕ ಅಂತ ಜರದ ಪ್ರಧಾನಿ ಮೋದಿ. ದಿಲ್ಲಿಯಲ್ಲಿ ಬದಲಾವಣೆ ತರುವಂತೆ ಜನರಿಗೆ ಮೋದಿ ಮನವಿ. ಡ್ರೋನ್ಗಳಿಗೆ ನಿರ್ಬಂಧ ಹೇರುವ ಸುಳಿವು. ಅಮೆರಿಕ ವಿರುದ್ಧ ಚೀನಾ ವಾಗ್ದಾಳಿ. ಚೀನಾ ವಾಣಿಜ್ಯ ಡ್ರೋನ್ಗಳಿಗೆ ನಿರ್ಬಂಧ ಹೇರುವ ಬಗ್ಗೆ ಯೋಚಿಸಲಾಗುತ್ತೆ ಎಂದಿದ್ದ ಅಮೆರಿಕಾಗೆ ಚೀನಾ ತಿರುಗೇಟು. ನಿರ್ಬಂಧ ಹೇರಿದ್ರೆ ಎಲ್ಲ ಅಗತ್ಯ ಕ್ರಮ ತೆಗೆದುಕೊಳ್ತೇವೆ ಎಂದ ಚೀನಾ. ಚೀನಾ ವಿನ್ಯಾಸಗೊಳಿಸಿದ ಡ್ರೋನ್ಗಳು ರಾಷ್ಟ್ರೀಯ ಭದ್ರತೆಗೆ ಧಕ್ಕೆಯನ್ನು ಉಂಟು ಮಾಡಬಹುದು ಎಂದಿದ್ದ ಅಮೆರಿಕ. ಬಸ್ ಪ್ರಯಾಣ ದರ ಏರಿಕೆ ಸಹಜ, ಸಚಿವ ಭೈರತಿ ಸುರೇಶ್. ಡೀಸೆಲ್ ದರ ಹೆಚ್ಚಳವಾದರೂ ಕೆಲ ವರ್ಷಗಳಿಂದ ಸಾರಿಗೆ ನಿಗಮಗಳು ಬಸ್ ಪ್ರಯಾಣ ದರವನ್ನು ಹೆಚ್ಚಿಸಿರಲಿಲ್ಲ. ಇದೊಂದು ಸಹಜ ಪ್ರಕ್ರಿಯೆ ಎಂದ ಸಚಿವ ಭೈರತಿ ಸುರೇಶ್. ಬಸ್ ಪ್ರಯಾಣ ದರ ಹೆಚ್ಚಳದಿಂದ ಸರ್ಕಾರಕ್ಕೆ 400 ಕೋಟಿ ರೂಪಾಯಿ ವರಮಾನ ಎಂದ ನಗರಾಭಿವೃದ್ಧಿ ಸಚಿವ. ಕಳಪೆ ಪ್ರದರ್ಶನ, ಸರಣಿ ಮಧ್ಯೆ ತಂಡದಿಂದ ಹೊರಬಿದ್ದ ರೋಹಿತ್. ಕಳಪೆ ಬ್ಯಾಟಿಂಗ್ ಪ್ರದರ್ಶನ. ಆಸ್ಟ್ರೇಲಿಯಾ ವಿರುದ್ಧದ 5ನೇ ಹಾಗೂ ನಿರ್ಣಾಯಕ ಪಂದ್ಯದಿಂದ ನಾಯಕ ರೋಹಿತ್ ಶರ್ಮಾ ಔಟ್. ಸರಣಿ ಮಧ್ಯದಲ್ಲೇ ತಂಡದಿಂದ ಹೊರಬಿದ್ದ ನಾಯಕ. ಸಿಟಿ ರವಿ ಆಕ್ಷೇಪಾರ್ಹ ಪದಬಳಕೆ ಆರೋಪ. ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ ದಾಖಲಿಸಿದ ಸಿಐಡಿ. ಸಿಟಿ ರವಿ ಅವಾಚ್ಯ ಪದಬಳಕೆ ಆರೋಪ ಪ್ರಕರಣ. ತನಿಖಾ ತಂಡಕ್ಕೆ ಸಂಪೂರ್ಣ ಮಾಹಿತಿ ನೀಡಿದ್ದೇನೆ, ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಆಗಲಿದೆ ಎನ್ನುವ ವಿಶ್ವಾಸವಿದೆ ಎಂದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಅಧಿಕಾರಿಗಳು ಅಮಾನವೀಯವಾಗಿ ವರ್ತಿಸಿದ್ದಾರೆ, ಇಡಿಗೆ ಸುಪ್ರೀಂ ತರಾಟೆ. ಕಾಂಗ್ರೆಸ್ ನಾಯಕರೊಬ್ಬರನ್ನ ಮಧ್ಯರಾತ್ರಿ ಕಳೆದ್ರು ಸುಮಾರು 15 ಗಂಟೆಗಳ ಕಾಲ ನಿರಂತರ ವಿಚಾರಣೆ ನಡೆಸಿದ ಜಾರಿ ನಿರ್ದೇಶನಾಲಯ. ದಬ್ಬಾಳಿಕೆ ಮತ್ತು ಅಮಾನವೀಯ ವರ್ತನೆ ಎಂದ ಸರ್ವೋಚ್ಚ ನ್ಯಾಯಾಲಯ. ಇಡಿ ತನಿಖಾ ವಿಧಾನದ ಬಗ್ಗೆ ಕಳವಳ. ಟಿಕೆಟ್ ದರ ಹೆಚ್ಚಳ, ಮಹಿಳೆಯರಿಗೆ ಉಚಿತ, ಪುರುಷರಿಗೆ ಹೊರೆ ಖಚಿತ. ವಿಜಯೇಂದ್ರ ಕಿಡಿ. ಬಸ್ ಪ್ರಯಾಣ ದರವನ್ನ 15% ಹೆಚ್ಚಿಸೋಕೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿರೋದನ್ನ ಖಂಡಿಸಿದ ಬಿವೈ ವಿಜಯೇಂದ್ರ. ಶಕ್ತಿ ಯೋಜನೆಗೆ ಹಣ ಒದಗಿಸೋಕೆ ವಿಫಲವಾಗಿದ್ದೀರಿ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ. ದೂರುದಾರ ಮಹಿಳೆಯೊಂದಿಗೆ ಅಸಭ್ಯ ವರ್ತನೆ, ಡಿವೈಎಸ್ಪಿ ರಾಮಚಂದ್ರಪ್ಪ ಅಮಾನತು. ಜಮೀನು ವ್ಯಾಜ್ಯದ ಕುರಿತು ದೂರು ನೀಡೋಕೆ ಬಂದ ಮಹಿಳೆಯೊಂದಿಗೆ ಅಸಭ್ಯ ವರ್ತನೆ ತೋರಿದ್ದ ಡಿವೈಎಸ್ಪಿ. ತುಮಕೂರು ಜಿಲ್ಲೆಯ ಮಧುಗಿರಿ ಉಪವಿಭಾಗದ ಡಿವೈಎಸ್ಪಿ ರಾಮಚಂದ್ರಪ್ಪ ಅಮಾನತು.
ಒಡಿಶಾದಲ್ಲಿ ಅಪರೂಪದ ಕಪ್ಪು ಚಿರತೆ ಪತ್ತೆ. ಒಡಿಶಾದ ನಯಾಘಡ್ ಜಿಲ್ಲೆಯ ಕಾಡಿನಲ್ಲಿ ಮರಿಯೊಂದಿಗೆ ಅಪರೂಪದ ಕಪ್ಪು ಚಿರತೆ ಪತ್ತೆ. ಕಾಡಿನಲ್ಲಿ ಅಳವಡಿಸಲಾಗಿದ್ದ ಕ್ಯಾಮೆರಾ ಟ್ರ್ಯಾಪ್ ಸಹಾಯದಿಂದ ಚಿರತೆಯ ಚಿತ್ರಗಳು ಸೆರೆ. ವನ್ಯಜೀವಿ ಪ್ರಿಯರಲ್ಲಿ ಹರ್ಷ ತಂದಿದೆ ಎಂದ ಅರಣ್ಯಾಧಿಕಾರಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.